ಒಂದು ನ್ಯಾಯಾಲಯಗಳು ಇರ್ತಾ ಇದ್ವು ಅಲ್ಲಿ. ನಮ್ಮ ವಿಜಯನಗರದಲ್ಲಿ ಎಲ್ಲೊಂದು ಕಡೆಗೆ ಒಂದೊಂದು ನಾಡಿಗೆ ಒಂದೊಂದು ನ್ಯಾಯಾಲಯ ಇರ್ತಾ ಇತ್ತು. ಆ ನ್ಯಾಯಾಲಯದ ನ್ಯಾಯಾಧೀಶೆ ಬಂದುಬಿಟ್ಟು ಟ್ರಾನ್ಸ್ಜೆಂಡರ್ ಅಂತ ಬರೆದಿದ್ದಾರೆ. ನಾವು ಇವಾಗೇನೋ ಫಸ್ಟ್ ಟೈಮ್ ಕೊಡ್ತಿದ್ದೀವಿ, ಟ್ರಾನ್ಸ್ಜೆಂಡರ್ಗೆ ಕೆಲಸ ಕೊಡ್ತಿದ್ದೀವಿ ಅಂತ ಹೆಮ್ಮೆ ಪಡ್ತಿದ್ದೀವಿ. ಆವಾಗಲೇ ಕೊಟ್ಟಿದ್ದಾರೆ. ಕೃಷ್ಣದೇವರಾಯನ ಟೈಮಲ್ಲಿ ಆವಾಗಲೇ ಇತ್ತದು. ಕುಂತಿ ಮಂತ್ರ ಹೇಳಿ ಮಗು ಮಾಡ್ಕೊಳ್ತಿದ್ಲು ಅಂದರೆ ಅದನ್ನ ಚೆನ್ನಾಗಿ ಹೊಡೆದಾಕಿದ್ರು ಇವರು ಭೈರಪ್ಪ. ಅದಂಗಲ್ಲ ಅದು ಅಂತ. ಸೊ ಯಾವ ರೀತಿ ಆಗಿರಬೇಕು, ಕಾನೀನ ನಿಯೋಗ ಎಲ್ಲ ತೊಗೊಂಬಂದ್ಬಿಟ್ರಲ್ಲ. ಇದು ಸ್ಪಷ್ಟವಾಗಿ ಕೃಷ್ಣದೇವರಾಯ ಆ ಉದಯಗಿರಿಯಿಂದ ಕೃಷ್ಣನ ವಿಗ್ರಹವನ್ನು ತೊಗೊಂಬರ್ತಾನೆ. ಅಂದರೆ ಯಾವುದೋ ದೇವಸ್ಥಾನದಲ್ಲಿ ಇರಬೇಕಲ್ಲಿ ಎತ್ಕೊಂಬಂದಿದ್ದಾನೆ. ಅದನ್ನು ಎತ್ಕೊಂಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು. ಈ ವ್ಯಾಸತೀರ್ಥ ಏನು ಮಾಡಿದ್ದಾನೆ, ಜಾನತನದ ಮಾಡಿಬಿಟ್ಟು ಕೃಷ್ಣ ಅಂದರೆ ಕೃಷ್ಣದೇವರಾಯನೂ ಹೌದು, ಕೃಷ್ಣ ಅಂದರೆ ಈ ಕೃಷ್ಣ ಅನ್ನೋ ದೇವರು ಕೃಷ್ಣ ಹೌದು, ಕೃಷ್ಣ ನೀ ಬೇಗನೆ ಬಾರೋ. ಸೊ ಆ ಹಾಡನ್ನು ಮಾಡಿರೋದು ಅಂತ ಹೇಳ್ತಾರೆ. ಇತಿಹಾಸವನ್ನು ಯಾಕೆ ಓದಬೇಕು ಅಂದರೆ ನಮ್ಮ ಶಕ್ತಿಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಓದಬೇಕು, ನಮ್ಮ ದೌರ್ಬಲ್ಯಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಓದಬೇಕು. ಇತಿಹಾಸ ಕೇವಲ ನಮ್ಮ ಶಕ್ತಿಗಳ ಆಗರವಲ್ಲ ಅದು. ಸರ್, ಹಾಗೆ ಇತಿಹಾಸ ಆಗಲಿ ಮೇಯ್ನ್ ಆಗಿ ಇಲ್ಲಿ ಬರುವಂತದ್ದೇ ಒಂದು ಸಾಹಿತ್ಯದ ಶಕ್ತಿ, ಅಥವಾ ನಾವೇನ್ ಕತೆ ಕಟ್ಟುವಂತ ಒಂದು ಶಕ್ತಿ, ಅದಕ್ಕೆ ನಾವು ಇತಿಹಾಸನ ಬಳಸ್ಕೊಂಡು ಮಾಡಿರೋದು. ನೀವು ಅದರಲ್ಲಿ ಪಾತ್ರಗಳಿಗೆ ಮಾಪುಳನ್ನ ಮತ್ತೆ ಕೇಶವನ್ನ ಅಷ್ಟು ಚೆನ್ನಾಗಿ ಕ್ಯಾರಿ ಮಾಡ್ತಾ ಹೋಗ್ತೀರಾ. ಈಗ ನಾವೀಗ 2ನೇ ಚಾಪ್ಟರ್ ಮುಗಿತಿದ್ದಂಗೆ 3ನೇ ಚಾಪ್ಟರ್ ನೀವು ಲಿಸ್ಬನ್ಗೆ ಹೋಗ್ತೀರಾ, ಬಟ್ ನಾವು ಇಲ್ಲೇನಾಯ್ತು ಯೋಚನೆ ಮಾಡ್ತಾ ತುಂಗಭದ್ರಲ್ಲಿ ಯೋಚನೆ ಮಾಡ್ತಾ ಇರ್ತೀವಿ. ಅದು ಹೆಣಿಗೆ ಎರಡು, ಇವಾಗ ಹೆಣಿಗೆ ಹೆರಳಾಕ್ಬೇಕಲ್ಲ, ಹೆಂಗೆ 3 ಭಾಗ ಮಾಡಿಬಿಟ್ಟು ಇದನ್ನ ಫಸ್ಟ್ ತಗೊಳ್ಳೋದು, ಮತ್ತು ಇದು ನೆಕ್ಸ್ಟ್ ಅಥವಾ ಶೂ ಲೇಸ್ನಲ್ಲೂ ಹಾಗೆ ಅಲ್ಲ, ಇದು ಫಸ್ಟ್ ಬರಬೇಕು, ಇದು ನೆಕ್ಸ್ಟ್ ಬರಬೇಕು, ಇದು ನೆಕ್ಸ್ಟ್ ಬರಬೇಕು, ಹಾಗೆ ಕಾದಂಬರಿ ಬರೀಬೇಕು. ಆಕ್ಚುಲಿ ಅದು ತುಂಬಾ ಒಂದು ಇವತ್ತಿನ ವೆಬ್ ಸೀರೀಸ್ ಸ್ಟೈಲ್ ಅಲ್ಲಿ ಕಾಣಿಸುತ್ತೆ ಅದು ನಮ್ಗೆ. ಅದು ಸಖತ್ ಖುಷಿ ಕೊಡುತ್ತೆ. ಮತ್ತೆ ಇಲ್ಲಿ ಹೀರೋ ಯಾರು ಅಂತ ಹುಡುಕಿ ಇವ್ನು ಹೀರೋನಾ ಅಂತ ಅನ್ಕೊಳ್ಳೋ ಹೊತ್ತಿಗೆ ಅವನು ಸಾಯಿಸ್ತೀರಾ, ಅವನಲ್ಲ ಇವ್ನು ಹೀರೋ ಅಂತ ಅವನನ್ನು ಸಾಯಿಸ್ತೀರಾ. ಸೊ ಇದು ಅವ್ರು ಸತ್ ಮೇಲೆ ಆಕ್ಚುಲಿ ಒಂದು ಚಾಪ್ಟರ್ ಬರುತ್ತೆ. ಹೌದು, ಅವಾಗ್ಲೇ ನಮ್ಗೆ ಅನ್ಸೋದು ಓಕೆ ಇದು ಯಾರ ಮೇಲೂ ಅಲ್ಲ, ಇಲ್ಲಿ ನಿಜವಾಗ್ಲೂ ಕಥೆಯನ್ನು ಮಾತ್ರ ಹೇಳ್ತಾರೆ. ಜನಸಾಮಾನ್ಯರಲ್ಲೂ ನೀವು ಹೀರೋ, ಜನಸಾಮಾನ್ಯರೇ ಹೀರೋಗಳು, ಅದರಲ್ಲಿ ಅವರೇ ಹೀರೋಯಿನ್ಸ್ ಎಲ್ಲಾರು. ಅದು ತುಂಬಾ ಖುಷಿ ಕೊಟ್ಟಿದೆ. ಕೊನೆಯದಾಗಿ ನೀವ್ ಹೇಳ್ದಂಗೆ ಆ ಮಗು ಈಶ್ವರಿಯಿಂದ ಆ ಒಂದು ಕಥೆಯನ್ನ ಕ್ಲೋಸ್ ಮಾಡುವಾಗ ಬಂದ್ರು, ಬಟ್ ಆ ಥ್ರೋಟ್ ಆಫ್ ದ ಜರ್ನಿ ನಮ್ಗೆ ಕಾಡುವಂತದ್ದು ಅಂಪಮ್ಮನ್ ಕ್ಯಾರೆಕ್ಟರ್ ಆಗ್ಲಿ, ಅವಳದೊಂಥರ ಡೈಲಾಮ, ಆ ವಿಷಯಗಳೆಲ್ಲ ತುಂಬಾ ಕರೆಕ್ಟ್ ನೀಟಾಗಿ ಬ್ಲೆಂಡ್. ಅಂಪಮ್ಮನ್ ಚಂಪಕ ಅಂತ ಒಬ್ಳು ಬರ್ತಾಳಲ್ಲ, ಟ್ರಾನ್ಸ್ಜೆಂಡರ್ಸ್ ವರ್ ವೆರಿ ಪವರ್ಫುಲ್ ಆಕ್ಚುಲಿ. ತುಂಬಾ ಕಡೆ ಬಳಸಿದಾರಲ್ಲ ಸರ್ ಈ ಟ್ರಾನ್ಸ್ಜೆಂಡರ್ಸ್ ಅಂತ ತಗೊಂಡಾಗ್ಲೇನೆ ಶಾಸನಗಳಲ್ಲಿ ಕಾಣಿಸುತ್ತೆ. ಎಷ್ಟೋ ಕಡೆ ಬರ್ತಾರೆ ಅವರು. ಯಾವ ಮಟ್ಟಿಗೆ ಇದ್ರಪ್ಪ ಟ್ರಾನ್ಸ್ಜೆಂಡರ್ಸು ಆ ಟೈಮಲ್ಲಿ ತುಂಬ ಇದ್ರು ಆ್ಯಕ್ಚುಲಿ. ಅವರೆಲ್ಲರೂ ಇದರಲ್ಲಿ ಅರಮನೆನೇ ಹಿಡ್ಕೊಂಡ್ಬಿಡ್ತಿದ್ರು ಅವರೆಲ್ಲ. ಸೊ ಯುದ್ಧಕ್ಕೆ ಹೋಗ್ತಿದ್ರು. ಎಷ್ಟು ಚೆನ್ನಾಗಿ ವಿವರಗಳಿದೆ ನನಗೆ. ಆಮೇಲೆ ಯುದ್ಧಕ್ಕೆ ಹೋಗಲಿ, ಒಬ್ಳು ಜಡ್ಜು, ಒಂದು ನ್ಯಾಯಾಲಯಗಳಿರ್ತಾ ಇದ್ವು ಅಲ್ಲಿ. ನಮ್ಮ ವಿಜಯನಗರದಲ್ಲಿ ಎಲ್ಲೊಂದು ಕಡೆಗೆ ಒಂದೊಂದು ನಾಡಿಗೆ ಒಂದೊಂದು ನ್ಯಾಯಾಲಯ ಇರ್ತಾ ಇತ್ತು. ಆ ನ್ಯಾಯಾಲಯದ ನ್ಯಾಯಾಧೀಶೆ ಬಂದುಬಿಟ್ಟು ಟ್ರಾನ್ಸ್ಜೆಂಡರ್ ಅಂತ ಬರೆದಿದ್ದಾರೆ. ಅವಳು ಗಂಡು ಅಲ್ಲ ಹೆಣ್ಣು ಅಲ್ಲ, ಅವಳೇ ನ್ಯಾಯಾಧೀಶ ಇಲ್ಲಿ ಅಂತ ಬರೀತಾರೆ ಪ್ರವಾಸಿಗರು. ಇಟ್ಸ್ ಸೋ ಇಂಟ್ರೆಸ್ಟಿಂಗ್. ನಾವು ಇವಾಗೇನೋ ಫಸ್ಟ್ ಟೈಮ್ ಕೊಡ್ತಿದ್ದೀವಿ, ಟ್ರಾನ್ಸ್ಜೆಂಡರ್ಗೆ ಕೆಲಸ ಕೊಡ್ತಿದ್ದೀವಿ ಅಂತ ಹೆಮ್ಮೆ ಪಡ್ತಿದ್ದೀವಿ. ಆವಾಗಲೇ ಕೊಟ್ಟಿದ್ದಾರೆ. ಕೃಷ್ಣದೇವರಾಯನ ಟೈಮಲ್ಲಿ ಆವಾಗಲೇ ಇತ್ತದು. ಟ್ರಾನ್ಸ್ಜೆಂಡರ್ಗೆ ಕೆಲಸ ಕೊಟ್ಟಿದ್ದಾರೆ ಅವರು. ಜಡ್ಜು, ಮತ್ತೆ ಸಣ್ಣ ಪುಟ್ಟ ಜಾಬ್ ಅಲ್ಲ ಅದು, ಜಡ್ಜ್ ಅವಳು. ಅನುಕೂಲ ಮಾಡಬೇಕು ಅಂತ ಮಾಡಿರೋದಲ್ಲ, ದೇವರ್ ಪಾರ್ಟ್ ಆಫ್ ಇಟ್ ಆಕ್ಚುಲಿ. ಸೊ ಅಂದ್ರೆ ಏನು, ಟ್ರಾನ್ಸ್ಜೆಂಡರ್ನ ಕೀಳಾಗಿ ಕಾಣ್ತಿಲ್ಲ ಅನ್ನುವಂಥದ್ದು ಬಹಳ ಮುಖ್ಯ ಅಲ್ಲಿ ನಮಗೆ. ಕೀಳಾಗಿ ಕಾಣ್ತಿರ್ಲಿಲ್ಲ ಅವರು. ಆಮೇಲೆ ಒಬ್ಳಂತೂ ಟ್ರಾನ್ಸ್ಜೆಂಡರ್, ಅವಳದೇ ಒಂದು ಎಷ್ಟು 100-200 ಟ್ರಾನ್ಸ್ಜೆಂಡರ್ಸ್ ಜೊತೆಯಲ್ಲಿ ಒಂದು ಸೈನ್ಯದ ತುಕಡೆಯನ್ನು ಇಟ್ಕೊಂಡು ಯುದ್ಧಕ್ಕೆ ಹೋಗ್ತಾಳವಳು. ರಾಯಚೂರು ಯುದ್ಧಕ್ಕೆ ಹೋಗೋ ವಿವರಗಳಿವೆ ನನ್ನ ಹತ್ರ. ಸೊ ಅವ್ರು ಬರೆದಿದ್ದಾರೆ ಪ್ರವಾಸಿಗರು. ಸೊ ದೋಸ್ ಆರ್ ಆಲ್ ಸಮಥಿಂಗ್ ವಿಚ್ ಯು ರಿಯಲೈಸ್
ಮೈ ಗಾಡ್ ಲೈಕ್ ನಾವ್ಯಾಕೆ ಹಿಂಗಾಗ್ಬಿಟ್ಟಿದ್ದೀವಿ ಇವಾಗ ಅಂತ. ನೀವು ಆ ಕಥೆಯಲ್ಲೂ ಅವಳ ಪಾತ್ರ ತುಂಬಾ ಮೆಚೂರ್ಡ್ ಆಗಿ ಎಲ್ಲ ಗೊತ್ತಿರೋಕೆ ಅರಮನೆ ಸಂಬಂಧಪಟ್ಟವಳು ಅವ್ಳು ದೋಸೆ ಮಾಡ್ತಾಳೆ ನೋಡಿ. ಸೋ ಇಂಪಾರ್ಟೆಂಟ್. ದೋಸೆ ಗೊತ್ತಿತ್ತು ಅವ್ರಿಗೆ. ನಾನೇನು ಅನ್ಕೊಂಡಿದ್ದೀನಿ ದೋಸೆ ಅಂದರೆ ಇಲ್ಲಿ ಎಲ್ಲೋ ತಮಿಳ್ನಾಡಿಂದ ಬಂದಿದ್ದೇನೆ ಅನ್ಕೊಂಡಿದ್ದೆ ನಾನು. ದೋಸೆ ಅಂದರೆ ಇಲ್ಲಪ್ಪ, ವಿಜಯನಗರ ಕಾಲದಲ್ಲಿ ದೋಸೆ ಮಾಡಿದ್ದಾರೆ ಇವರೆಲ್ಲರೂ. ದೋಸೆ ಮಾಡಿದ್ದಾರೆ. ಇಡಲಿ, ಅದು ಇಡ್ಲಿ ಅಂತ ಅನ್ನಲ್ಲ, ಅವರು ಇಡಲಿ ಅಂತಾರೆ. ಆ ಇಡಲಿ ಮಾಡೋದು ಎಲ್ಲ ಎಷ್ಟು ಚೆನ್ನಾಗಿವೆ ಅವೆಲ್ಲ ವಿವರಗಳು. ವಿಜಯನಗರದ ಕಾಲದಲ್ಲಿ ಇಡ್ಲಿ ಇತ್ತು ಅಂತ ಇದೆ. ಇತ್ತು ಯಾಕತ್ತಾ ಇದಿದ್ರೆ ಅವನು ವಿಠಲ ಇದೆಲ್ಲ, ವಿಠಲ ದೇವಸ್ಥಾನ ಇದೆಯಲ್ಲ, ಆ ವಿಠಲ ದೇವಸ್ಥಾನಕ್ಕೆ ಒಂದು ಶಾಸನ ಇದೆ. ಅವನಿಗೆ ಪ್ರತಿದಿನ ಏನು ನೈವೇದ್ಯವನ್ನು ಕೊಡಬೇಕು ಅಂತ, ಯಾವ ಆಹಾರವನ್ನು ನೈವೇದ್ಯ ಕೊಡಬೇಕು ಅಂತ ಒಂದು ಬರೆದಿಟ್ಟಿದ್ದಾರೆ. ಅದರೊಳಗೆ ಇಡ್ಲಿ ಬರುತ್ತೆ. ಒಂದಿನ ಸೋಮವಾರ ಇಂಥದ್ದು ಕೊಡಬೇಕು, ಮಂಗಳವಾರ ಇಂಥದ್ದು ಕೊಡಬೇಕು, ಇಡ್ಲಿ ಕೊಡಬೇಕು, ಅದು ಇನ್ನೊಂದು ಬುಧವಾರ ದೋಸೆ ಕೊಡಬೇಕು, ಹಿಂಗೆಲ್ಲ ಬರೆದಿಟ್ಟಿದ್ದಾರೆ ಅವರು. ಸೊ ನಂಗೆ ಗೊತ್ತಾಗ್ಬಿಡುತ್ತೆ ಫುಡ್ ಐಟಮ್ಸ್ ಏನೇನು ಇರಬೇಕು ಅನ್ನೋದು ಚೆನ್ನಾಗಿ ಗೊತ್ತಾಯಿತು ನನಗೆ. ಸೊ ಆ ಥರ. ಸೊ ಇಂಡೈರೆಕ್ಟಾಗಿ ಅಂತ ಹೇಳ್ತೀವಲ್ಲ, ಇಂಡೈರೆಕ್ಟಾಗಿ ಜೀವನ ಕ್ರಮಗಳನ್ನು ಅರ್ಥ ಮಾಡಿಕೊಂಡು ಬರೆದಿರೋವಂಥದ್ದು. ಸೊ ಅದು ನಮ್ಗೆ ಆಕ್ಚುಲಿ ಇಡ್ಲಿ ಅಂದ್ರೆ ಈ ವರ್ಲ್ಡ್ ವಾರ್ ಟೈಮಲ್ಲಿ ಕಂಡಿಡಿದ್ರು ಅಂತ ಅಲ್ಲ. ಅದು ಏನಂದರೆ ಇತ್ತೀಚೆಗೆ ಕಂಡುಹಿಡಿದಿದ್ದೇನು ಅಂದರೆ ರವಾ ಇಡ್ಲಿ ಮಾಡೋದು. ಇನ್ಸ್ಟಂಟ್ ಕುಕಿ. ಇದು ಮಲ್ಯ ಇದರಿಂದ ಅವ್ರು ಮಯ್ಯಾಸ್ ಇದ್ದಾರಲ್ಲ, ಅವರು ಅದನ್ನು ಇನ್ಸ್ಟಂಟ್ಗೆ ರವಾ ಇಡ್ಲಿ ಮಾಡಿಕೊಟ್ರು ನಮ್ಮ ಇವ್ರ ಸಲುವಾಗಿ. ಕಾರ್ಗಿಲ್ ವಾರ್ ಟೈಮ್ನಲ್ಲೋ ಎಲ್ಲ ಬರುತ್ತದು ಆ್ಯಕ್ಚುಲಿ. ಏನೋ ಆಗಿದೆ ಅಂತ ಏನೋ ಹೇಳಿದ ರವಾ ಇಡ್ಲಿ ಅದು. ಬಟ್ ನಾವು ಇಡ್ಲಿ ಮಂಗರ್ಸ ಬರೀತಾನೆ ಇಡ್ಲಿ ಬಗ್ಗೆ. ನೀನು ನಂಗೆ ಹೇಳ್ತೀಯ ಇಡ್ಲಿ ಬಗ್ಗೆ? ಮಂಗರ್ಸನೇ ಬರ್ತಿದ್ದಾನೆ. ಇತ್ತೀಚಿಂದ ಅಲ್ವೇ ಅಲ್ಲ, ಅವೆಲ್ಲ ತುಂಬ ಹಳೆವು ಇವೆಲ್ಲ. ಹಂಗೆ. ಸೊ ಅದು ನಮಗೆ ಖುಷಿ ಆಗತ್ತೆ ಅಂಥವೆಲ್ಲ ನೋಡಿಕೊಂಡಾಗ. ನಮ್ಮ ಜನದ ಬಗ್ಗೆ ತಿಳ್ಕೊಳ್ಳೋದಪ್ಪ ಇತಿಹಾಸ ಓದೋದು ಅಂದರೆ, ನಮ್ಮ ಹಿರಿಯರ ಬಗ್ಗೆ ತಿಳ್ಕೊಳ್ಳೋದು, ನಮ್ಮ ಪುರಾತನರು ಹೆಂಗೆ ಬದುಕಿದ್ರು, ನಮ್ಮ ಹಿರಿಯ ತಲೆಮಾರಿನ ಜನಗಳು ಏನೆಲ್ಲ ಕಷ್ಟಪಟ್ಟರು, ಏನು ಸುಖಪಟ್ಟರು, ಇದು ತಿಳ್ಕೊಬೇಕು ತಾನೆ. ನಾನು ಮನುಷ್ಯ, ನಾನು ನನ್ನ ವಂಶ, ನನ್ನ ಒಂದು ಸಮುದಾಯದ ಬಗ್ಗೆ ನನಗೆ ಯಾವತ್ತೂ ಆಸಕ್ತಿ. ಆದ್ದರಿಂದ ಇತಿಹಾಸ ಓದ್ತೀನಿ ನಾನು, ಮತ್ತೆ ಓದ್ತೀನಿ ಇತಿಹಾಸ. ಅದು ಎಲ್ಲೋ ಒಂದು ಕಡೆ ನಾವು ಪುರಾಣನೇ ನಮ್ಮ ಇತಿಹಾಸ ಅಂದಾಗ ನಮ್ದಾಗುತ್ತದೆ. ಪುರಾಣ ಬೇರೆ ಥರದ ಒಂದು ರೀತಿಯ ಇತಿಹಾಸ. ಪುರಾಣನೂ ಇತಿಹಾಸವೇ ಅಂತಾರೆ, ಆದರೆ ಅದೊಂಥರ ಬೇರೆ. ಅದಕ್ಕೆ ಇದು ಮಾಡಿಬಿಟ್ಟಿರ್ತಾರೆ, ಅದು ಮಿತ್ ಸೇರಿಸ್ಬಿಟ್ಟಿರ್ತಾರೆ. ದೂರ ಆಗೋದು ಇತಿಹಾಸ ಅಂದ್ರೆ ಸ್ವಲ್ಪ ಇಲ್ಲ, ಅವು ಮಿತ್ತವು ಅಷ್ಟೇ. ಮಿತ್ ಮೂಲಕ ಪುರಾಣ ಮಾಡಿರ್ತಾರೆ. ಇಲ್ಲಿ ಮಿತ್ ಇರಲ್ಲ. ಇಲ್ಲಿ ಮಿತ್ ತೆಗೆದಿರುತ್ತೆ. ಎಲ್ಲ ಓದಬೇಕು. ಯಾವ ಗೊತ್ತಾಗಲ್ವಾ? ಎಲ್ಲ ಮಿತ್ ತೆಗೆದ್ರೆ ಗೊತ್ತಾಗಲ್ಲ. ಇವಾಗ ಕುಂತಿ ಮಂತ್ರ ಹೇಳಿ ಮಗು ಮಾಡ್ಕೊಳ್ತಿದ್ಲು ಅಂದರೆ ಅದನ್ನ ಚೆನ್ನಾಗಿ ಹೊಡೆದಾಕಿದ್ರಿ ಇವರು ಭೈರಪ್ಪ. ಅದು ಹಂಗಲ್ಲ ಅದು ಅಂತ. ಸೊ ಯಾವ ರೀತಿ ಆಗಿರಬೇಕು, ಕಾನೀನ ನಿಯೋಗ ಎಲ್ಲ ತೊಗೊಂಬಂದ್ಬಿಟ್ರಲ್ಲ. ಸೊ ದಿಸ್ ಈಸ್ ದ ಥಿಂಗ್ಸ್. ಅದು ಆ ನಾ ಯಾವಾಗಲೂ ಹೇಳ್ತಾ ಇರ್ತೀನಿ, ಆ ಪರ್ವ ಏನಾದರೂ ಈಗ ಬರೆದು ರಿಲೀಸ್ ಆದರೆ ಆ ಥರ ಕಾದಂಬರಿ ಅದು ಪ್ರಕಟ ಆಗಲ್ಲ. ಯಾಕೆಂದರೆ ಇವತ್ತಿನ ಜನ ಆ ರೀತಿಯಾಗಿ ನಿಮ್ಮ ದೇವರುಗಳನ್ನು ಆ ಥರ ಚಿತ್ರಿಸೋದಕ್ಕೆ ಒಪ್ಕೊಳ್ಳೋದೇ ಇಲ್ಲ. ಆ ಕಾಲ ಎಷ್ಟು ಒಳ್ಳೆ ಕಾಲ ಇತ್ತು ಅಂದರೆ ಜನರ ಸಹನೆ ಚೆನ್ನಾಗಿತ್ತು. ಆದ್ದರಿಂದ ಪರ್ವವನ್ನು ಆಕ್ಸೆಪ್ಟ್ ಮಾಡಿಕೊಂಡು ಇವತ್ತಿನವರೆಗೂ ಉಳ್ಕೊಂಬಂದಿದೆ. ಈ ದಿನಗಳೇನಾದರೂ ಪರ್ವ ಬಂದಿದ್ರೆ ಅದನ್ನು ಬ್ಯಾನ್ ಆಗ್ತಿತ್ತು. ಎಲ್ಲ ಎಡಪಂಥೀಯರು ಬಲಪಂಥೀಯರು ಎಲ್ಲರೂ ಬ್ಯಾನ್ ಮಾಡ್ತಿದ್ರು ಆ ಪುಸ್ತಕನ. ನಾವು ದೈವಿಕವಾಗಿ ಟ್ರೀಟ್ ಮಾಡುವಂತ ಗ್ರಂಥನ ಫ್ರೀಡಮ್ ತಗೊಂಡು ಬರ್ದಂಗೆ ಆಗ್ಬಿಡುತ್ತೆ. ಭಾಳ ಅಪರೂಪದ ಗ್ರಂಥ, ಅಪರೂಪ. ಮತ್ತೆ ಆಗಲ್ಲ ಅದು, ಇನ್ನೊಂದ್ಸಲ ಆಗಲ್ಲ. ಸರ್ ಹಂಗೆ ಜನರಲ್ ಆಗಿ ಮಾತಾಡ್ತಾನೆ ನಾವು ಆಲ್ಮೋಸ್ಟ್ ಎಲ್ಲ ವಿಷಯನೂ ಇದ್ರೊಳಗೆ ಬರುವಂಥದ್ದನ್ನ ಕವರ್ ಮಾಡಿದ್ವಿ. ಸೊ ಇಲ್ಲಿ ನಮಗೆ ಗೇಬ್ರಿಯಲ್ ಮತ್ತೆ ಬೆಲ್ಲ, ಇಲ್ಲಿ ಕೇಶವ ಮತ್ತೆ ಅಮ್ಮನ ಒಂದು ಲವ್ ಸ್ಟೋರಿ ಇಡೀ ಕಾದಂಬರಿಲಿ ತೋರಿಸ್ಕೊಂಡ್ ಬಂದ್ವಿ. ಸೊ ಅಗೇನ್ ಆ ಪೆಪ್ಪರ್ದು ಮೇನ್ ಹೈಲೈಟ್ ಆಗಿ ಬಂತು. ಸೊ ನಮ್ಮ ಈ ಕಡೆಗೆ ತಂದಾಗ ಇಲ್ಲಿ ಜಾತ್ರೆ ಮಾಡ್ಬಿಟ್ಟು ಚೆಲ್ಲಿ ವೇಸ್ಟ್ ಆಗಿರೋದನ್ನೆಲ್ಲ ತಗೊಂಡೋಗಿ ತಿಪ್ಪೆಗೆ ನನಗೆ ಅದು ಗೊತ್ತಾಯ್ತಪ್ಪ. ನನಗೆ ಎಷ್ಟೋ ಕಡೆಗೆ ಸಾಸಿವೆ ಉಗ್ತಾರೆ ತೇರಿಗೆ, ಕೆಲವು ಕಡೆ ಮೆಣಸು ಉಗ್ತಾರಂತೆ, ಕೆಲವು ಕಡೆ ಬಾಳೆಹಣ್ಣು. ಏನು ಅಗ್ಗವಾಗಿ ಸಿಗುತ್ತೋ ಅದನ್ನು ಉಗ್ತಾರೆ ಜನ. ಸೊ ಐ ವಾಂಟೆಡ್ ಟು ಶೋ ದ ಕಾಂಟ್ರಾಸ್ಟ್. ಓಪನಿಂಗ್ ಸೀನ್ ಒಂದು ಕಾಂಟ್ರಾಸ್ಟ್ ಮಾಡಬೇಕಲ್ಲ ನಾವು ಅದನ್ನು. ಆ್ಯಕ್ಚುಲಿ ವಿಜಯನಗರಕ್ಕೆ ಬರ್ತಾ ಇದ್ದೀನಿ ನಾನು, ಒಂದು ಕಾಂಟ್ರಾಸ್ಟ್ ಸೀನ್ ಕೊಡಬೇಕು, ಅದನ್ನ ಎತ್ಕೊಂಡ್ಬಂದೆ ನಾನು ಅಷ್ಟೇ. ಅದೆಲ್ಲ ಸಖತ್ ಮಜಾ ಕೊಡ್ತು ಸರ್. ಮತ್ತೆ ನೀವು ಆ ಕಳಿಂಗದ್ದು ಹೇಳಿದ್ರಿ ನೀವು, ಗಜಪತಿ ಬಂದಾಗ ಏನ್ ನಡೆಯುತ್ತೆ ಅನ್ನೋದು.
ಕರೆಕ್ಟ್. ಕಳಿಂಗ ವಾರು ಶ್ರೀಕೃಷ್ಣ ದೇವರಾಯ ಯಾವುದೋ ಹಳೆ ಪತ್ರ ಓದ್ಕೊಂಡು ಹೋಗಿ ಯುದ್ಧ ಮಾಡೋದು ಕೇಳಿದ್ವಿ. ಹೋಗಿ ಇವಾಗ ಇದಿದೆಯಲ್ಲಪ್ಪ, ವ್ಯಾಸತೀರ್ಥನ ಹಾಡಿದೆಯಲ್ಲ, ಕೃಷ್ಣ ನೀ ಬೇಗನೆ ಬಾರೋ. ಓಕೆ, ಸೊ ನಾವೆಲ್ಲರೂ ಹೇಳ್ತೀವಿ ಯಮುನಾ ಕಲ್ಯಾಣಿ ರಾಗ ಕೃಷ್ಣ ನೀ ಬೇಗನೆ ಬಾರೋ ಇದೆಯಲ್ಲ, ಇದು ಸ್ಪಷ್ಟವಾಗಿ ಕೃಷ್ಣದೇವರಾಯ ಆ ಉದಯಗಿರಿಯಿಂದ ಕೃಷ್ಣನ ವಿಗ್ರಹವನ್ನು ತೊಗೊಂಬರ್ತಾನೆ. ಅಂದರೆ ಯಾವುದೋ ದೇವಸ್ಥಾನದಲ್ಲಿ ಇರಬೇಕಲ್ಲಿ ಎತ್ಕೊಂಬಂದಿದ್ದಾನೆ. ಅದನ್ನು ಎತ್ಕೊಂಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು. ಈ ವ್ಯಾಸತೀರ್ಥ ಏನು ಮಾಡಿದ್ದಾನೆ, ಜಾನತನದ ಮಾಡಿಬಿಟ್ಟು ಕೃಷ್ಣ ಅಂದರೆ ಕೃಷ್ಣದೇವರಾಯನೂ ಹೌದು, ಕೃಷ್ಣ ಅಂದರೆ ಈ ಕೃಷ್ಣ ಅನ್ನೋ ದೇವರು ಕೃಷ್ಣನ ಹೌದು, ಕೃಷ್ಣ ನೀ ಬೇಗನೆ ಬಾರೋ. ಸೊ ಆ ಹಾಡನ್ನು ಮಾಡಿರೋದು ಅಂತ ಹೇಳ್ತಾರೆ ಇತಿಹಾಸಕಾರರು. ಸೊ ಎರಡನ್ನೂ ಸೇರಿಸಿ ಅದನ್ನು ತೊಗೊಂಬರ್ತೀನಿ ನಾನು ಮತ್ತೆ. ಅದನ್ನು ಅವಳು ದೇವದಾಸಿ ಆ ಕೃಷ್ಣ ನೀ ಬೇಗನೆ ಬರೋ ಮಾಡಿದ್ಲು, ಆ ಡ್ಯಾನ್ಸ್ ಪ್ರಿಪ್ರೇಷನ್ ಮಾಡಿಸಿದ್ಲು ಅಂತ. ಸಿ ದೀಸ್ ಆಲ್ ದ ಥಿಂಗ್ಸ್ ವಿಚ್ ವಿಲ್ ಇನ್ ಬಿಟ್ವೀನ್ ಲೈನ್ಸ್ ಓದಿದಾಗ ಸಿಗ್ತಾ ಹೋಗುತ್ತೆ ನಮಗೆ. ಎಷ್ಟು ಓದಿದ್ದೀರಾ ಸರ್ ಹಂಗಾದ್ರೆ ಇದು ಲೆಕ್ಕ? ಅಯ್ಯೋ, ಓದೋದೇ ಹೆಂಗೆ, ಓದಬೇಕಲ್ಲ, ಮತ್ತೆ ಓದದೆ ಹಿಂಗಿರೋಕ್ಕಾಗತ್ತೆ. ಸರ್ ಆಕ್ಚುಲಿ ತುಂಬಾ ಖುಷಿ ಆಯ್ತು, ನಮ್ಗೆ ಇನ್ನೂ ಒಂದಷ್ಟು ಮಾತಾಡಬೇಕು ಅಂತ ಇದು, ಆದ್ರೆ ಇಲ್ಲಿವರೆಗೂ ಸಪೋರ್ಟ್ ಮಾಡ್ತು ಮುಗಿಸೋಣ. ಇಲ್ಲ, ನಾನು ಮಹಾ ಮಾತುಗಾರ. ನೀವು ಒಂದು ಪ್ರಶ್ನೆ ಕೇಳಿದ್ರೆ ಅರ್ಧ ಗಂಟೆ ಮಾತಾಡ್ತೀನಿ ನಾನು, ಹಾಗೆ ನಾನು. ಸೊ ಅದರಿಂದ ಮುಗಿಸ್ಲೇಬೇಕು ಎಲ್ಲೋ ಒಂದು ಕಡೆಯಲ್ಲಿ ಮುಗಿಸೋಣ. ಏಕೆಂದರೆ ತೇಜೋ ಬಗ್ಗೆ ತುಂಬ ಪ್ರೀತಿ ಇದೆ ಓದುಗರ ವೃಂದದಲ್ಲಿ, ಕನ್ನಡದ ಓದುಗರಲ್ಲಿ. ಅವ್ರಿಗೆ ಅದರ ಬಗ್ಗೆ ಹೆಚ್ಚು ತಿಳ್ಕೊಳ್ಳುವ ಆಸಕ್ತಿ ಇದೆ. ನಿಮ್ಮ ಈ ನಡುವೆ ಮಾಡಿ ಇದು ಸಂವಾದ ಅವ್ರಿಗೆ ಸಹಾಯ ಆಗುತ್ತೆ. ಜೊತೆಗೆ ಯುವಕರಲ್ಲಿ ಒಂದು ಇತಿಹಾಸದ ಬಗ್ಗೆ ಇಷ್ಟು ಮಟ್ಟಿಗೆ ಆಸಕ್ತಿ ಇರೋದು ನಿಮ್ಮದು ಇದು ಮಾಡಿದೆ ಗೊತ್ತಾಗ. ನಿಮ್ಮ ಲಾಫ್ಟಿ ಲ್ಯಾಂಡ್ನಲ್ಲಿ ಎಷ್ಟು ಜನರ ಜೊತೆಲಿ ಮಾತಾಡಿಸ್ತಿದ್ದೀರಾ ನೀವು ಚಾನಲ್ನಲ್ಲಿ. ಸೊ ಅದು ಮತ್ತೊಂದು ಸಂತೋಷ. ಯಾಕೆಂದರೆ ನಾವು ಬಹುತೇಕರು ಅದನ್ನು ಬಿಟ್ಬಿಟ್ಟಿದ್ದೀವಿ, ನಾವು ಯಾರೂ ಮಾತೇ ಆಡಲ್ಲ ಹಿಂದಿನ ಬಗ್ಗೆ ಅಲ್ವಾ. ನಿಮಗೆ ಅದರಲ್ಲಿ ಆಸಕ್ತಿ ಇದೆ, ಆ ಕಾರಣಕ್ಕಾಗಿ ನಿಮ್ಮನ್ನ ಕೂಡ ನಾನು ಅಭಿನಂದಿಸ್ತೀನಿ. ನಾನು ನಮಸ್ಕಾರ ಸರ್. ಇಷ್ಟೊತ್ತು ನೀವು ನಮ್ಗೆ ಕೊಟ್ಟಿದ್ದ ಸಮಯ ಮತ್ತು ನೀವು ಹಂಚ್ಕೊಂಡಂಥ ವಿಚಾರಗಳು ಆ್ಯಕ್ಚುಲಿ ತುಂಬ ವ್ಯಾಲ್ಯೂಯಬಲ್. ನಮ್ಮ ಕಡೆಯಿಂದ ಒಂದು ತುಂಬ ಹೃದಯವಾದ ಧನ್ಯವಾದಗಳು ಸರ್. ಹಾಗೆ ಆಗಲಿಪ್ಪ. ಆದಷ್ಟು ಬೇಗ ನಾವು ಮತ್ತೆ ನಿಮ್ಮ ರೇಷ್ಮೆ ಬಟ್ಟೆ ಬಗ್ಗೆ ಮಾತಾಡೋಣ ಸರ್. ಆದಷ್ಟು ಅದರೊಳಗಿರುವಂಥ ಕೆಲವು ವಿಚಾರಗಳನ್ನು ಜನಕ್ಕೆ ತಲುಪಿಸುವಂಥ ಪ್ರಯತ್ನ ಮಾಡೋಣ. ಹಾಗೆ ಆಗಿ. ಸೊ ನಮ್ಮ ಉದ್ದೇಶ ಜನರಲ್ ಆಗಿ ಏನಂದರೆ, ನಾವು ಯಾವಾಗಲೂ ನನಗೆ ಇತಿಹಾಸ ಈ ಥರದ್ದು ಏನೇ ನಮಗೆ ಒಲವು ಬರೋದಕ್ಕೆ ಕಾರಣ, ಎಲ್ಲ ಸೃಷ್ಟಿಗಳು ಇವತ್ತು ನಾವು ಇತಿಹಾಸಕ್ಕೆ ಹೋದಷ್ಟೇ ನಮ್ಮ ವಿಜ್ಞಾನನೂ ನಮ್ಗೆ ಅಷ್ಟು ಸಿಗುತ್ತೆ, ನಮ್ಮಲ್ಲಿದ್ದಂಥ ಎಷ್ಟೊಂದು ಇನ್ವೆನ್ಷನ್ಸ್ಗಳು ಸಿಗುತ್ತೆ, ನಮ್ಮ ತನಗಳು ನಮಗೆ ಸಿಗುತ್ತೆ ಇತಿಹಾಸದಲ್ಲಿ. ಸೊ ನನಗಂತೂ ಈ ಒಂದು ವರ್ಷದ ಇತಿಹಾಸದ ಜರ್ನಿಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ಎಲ್ಲ ಕೂತು ಮಾತಾಡಿದಾಗ ಹೊಸದಾಗಿ ನಾವೇನು ಕಂಡಿಡ್ದಿಲ್ವೇನೋ ಹಾಗಾದ್ರೆ ಅನ್ನೋಂಥ ಒಂದು ಅಭಿಪ್ರಾಯ ಬರೋದಕ್ಕೆ ಶುರುವಾಗಿತ್ತು. ಅಂದ್ರೆ ಎಲ್ಲವೂ ಇತ್ತು ಮುಂಚೆನೆ, ಎಲ್ಲವೂ ಎವಾಲ್ವ್ ಆಗ್ತಾ ಹೋಗ್ತಾ ಇದೆಯೇನೋ ಅಂತ ಅನ್ಕೋಬಹುದು. ಅಲ್ಲ, ಅದು ಸರಿ. ಬಟ್ ಏನು ಅಂದರೆ, ಇತಿಹಾಸವನ್ನು ಯಾಕೆ ಓದಬೇಕು ಅಂದರೆ ನಮ್ಮ ಶಕ್ತಿಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಓದಬೇಕು, ನಮ್ಮ ದೌರ್ಬಲ್ಯಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಓದಬೇಕು. ಇತಿಹಾಸ ಕೇವಲ ನಮ್ಮ ಶಕ್ತಿಗಳ ಆಗರವಲ್ಲ, ಅದು ಶಕ್ತಿಯೂ ಇರುತ್ತೆ, ದೌರ್ಬಲ್ಯನೂ ಇರುತ್ತೆ. ಶಕ್ತಿ ದೌರ್ಬಲ್ಯ ಎರಡನ್ನೂ ಅರ್ಥ ಮಾಡಿಕೊಂಡು ಭವಿಷ್ಯವನ್ನು ಕಟ್ಕೊಳ್ಳೋದಕ್ಕೆ ಇತಿಹಾಸ ಸಹಾಯ ಆಗುತ್ತೆ. ಆ ಕಾರಣಕ್ಕಾಗಿ ಅಂಬೇಡ್ಕರ್ ಹೇಳ್ತಾರೆ, ನಿಮಗೆ ಇತಿಹಾಸ ಗೊತ್ತಿಲ್ಲದ ವ್ಯಕ್ತಿ ಭವಿಷ್ಯವನ್ನು ಕಟ್ಕೊಳ್ಳಾರ ಅಂತ ಹೇಳ್ತಾರೆ ಅಂಬೇಡ್ಕರು. ಸೊ ಇತಿಹಾಸ ಚೆನ್ನಾಗಿ ಗೊತ್ತಿಲ್ಲದ ವ್ಯಕ್ತಿ ಒಳ್ಳೆಯ ಭವಿಷ್ಯವನ್ನು ಕಟ್ಕೊಳ್ಳಾರ ಅಂತ ಹೇಳ್ತಾರೆ. ಸೊ ಆ ಕಾರಣಕ್ಕಾಗಿ ನಮ್ಮ ಶಕ್ತಿ ಮತ್ತು ದೌರ್ಬಲ್ಯ ಎರಡನ್ನೂ ಗಮನಿಸಬೇಕು ಇತಿಹಾಸದಲ್ಲಿ. ಬರೀ ನಮ್ಮದು ಪ್ರೇಸ್ ಮಾಡಿಕೊಂಡು ನಮ್ಮ ಶ್ರೇಷ್ಠ ಅಂತ ಹೇಳ್ಕೊಂಡೇ ತಿರ್ಗುವಂಥದ್ದು ಇತಿಹಾಸ ಅಲ್ಲ. ಎರಡೂ ಗಮನಿಸ್ಬೇಕು. ನಾವು ಗಮನಿಸ್ಕೊಂಡು ಬರೀ ನಮ್ಮದೊಂದೇ ಅಲ್ಲ, ಬೇರೆಯವರ ಇತಿಹಾಸಗಳನ್ನು ಓದ್ಕೋಬೇಕು, ಏನೇನಾಗಿತ್ತು ಅಂತ. ಆಗ ಅದಕ್ಕೆ ನಿಜವಾದ ಒಂದು ಬೆಲೆ ಬರುತ್ತೆ, ಮೌಲ್ಯ ಬರುತ್ತೆ ಅಂತ. ಸರ್, ಈ ಥರದ ವಿಚಾರಗಳನ್ನೇ ನಮ್ಮ ಉದ್ದೇಶನೂ ಆಗಿತ್ತು. ಸೊ ತೇಜೋ ತುಂಗಭದ್ರಾನ ನಾವು ಇದ್ರ ಬಗ್ಗೆ ಮಾಡಬೇಕು ಅಂದಾಗಲೇ ನಾನು ಒಂದು 2-3 ಸತಿ ಬುಕ್ ಓದಾಗಲೇ ನನಗೆ ಅನಿಸಿದ್ದೇನೆ, ನಮ್ಮಲ್ಲಿ ನಮ್ಮ ಕನ್ನಡದಲ್ಲಿ ಇಂಥ ಕೃತಿಗಳು ಅಪರೂಪ ಅಂತ ಅನ್ನಿಸ್ತು. ತುಂಬ ಕೃತಿಗಳಿದ್ದಾವೆ ಆ್ಯಕ್ಚುಲಿ ಈ ಕಾಲಘಟ್ಟದಲ್ಲಿ ನಾವು ಹೇಳೋದಕ್ಕೆ ಹೊರಟಾಗ. ಇವಾಗಲೂ ಈ ಇತಿಹಾಸನ ಆಧರಿಸಿದ ಕಾದಂಬರಿಗಳು ಸುಮಾರು ಇದ್ರೂ ಕೂಡ ನಮಗೆಲ್ಲ ಏನು ಇತಿಹಾಸದಲ್ಲಿ ನಾವು ಸುಮಾರು ವಿಚಾರಗಳನ್ನ ಸತಿ ಸಾಗರ ಪದ್ಧತಿಯಿಂದ, ಲೆಂಕನ ಆಗೋದ್ರಿಂದ, ಅಂದರೆ ಗರುಡರು, ವೇಳೆವಾಡಿ ಅನ್ನೋದ್ರಿಂದ ಈ ಥರದ್ದು ಎಲಿಮೆಂಟ್ಗಳು ಸರಳವಾಗಿ ನಾವು ಜನಕ್ಕೆ ತಲುಪಿಸೋದು ಕಷ್ಟ.
ಅದನ್ನ ನೀವು ಸಾಹಿತ್ಯ ಒಂದು ಕಾದಂಬರಿ ಮೂಲಕ ತಂದಾಗ ಇನ್ನೂ ಈಸಿ ಆಗುತ್ತೆ ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಯಾಕೆಂದ್ರೆ ನನಗೆ ಇದನ್ನು ಓದುವಾಗ ಕಂಪ್ಲೀಟಾಗಿ ಅನಿಸಿದ್ದು, ಸುಮಾರು ಇತಿಹಾಸದಲ್ಲಿ ಇರುವಂಥ ವಿಷಯಗಳು ನಾವು ಫ್ಯಾಂಟಸಿ ಅಂತ ಅಥವಾ ದೋಷಣೆ ಮಾಡೋ ವಿಚಾರಗಳು ಅಥವಾ ಒಪ್ಪಳಕ್ಕಾಗದೇ ಇರುವಂಥ ವಿಚಾರಗಳನ್ನ ತುಂಬ ನೀವು ನೈಜವಾಗಿ ಇದರಲ್ಲಿ ಕಟ್ಕೊಟ್ಟಿದ್ದೀರಾ. ಅದು ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ಈ ಪುಸ್ತಕನ ಕನ್ನಡಿಗರು ಎಲ್ಲ ಓದಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಕಾರಣ ನಾವೆಲ್ಲ ಇಷ್ಟಪಡುವಂಥ ಒಂದು ವಿಜಯನಗರ ಸಾಮ್ರಾಜ್ಯದ ಕಥೆ ಇದೆ. ನಮ್ಮನ್ನು ಕೊಳ್ಳೆ ಹೊಡೆದ್ರು ಅಂತ ಮಾತನಾಡುವಂಥ ಒಂದು ಪೋರ್ಚುಗೀಸರ ಒಂದು ಎಂಟ್ರಿ ಸಂದರ್ಭನ ನೀವು ತಗೊಂಡಿದ್ದೀರಾ. ಆ ಕಾಲಘಟ್ಟದಲ್ಲಿ ಬಹುತೇಕ ಭಾರತ ಇಸ್ಲಾಂನ ಕೈವಶವಾಗಿದ್ದ ಚಿತ್ರಣದ ಟೈಮ್ ಲೈನು ಕೂಡ ಅದಾಗಿತ್ತು. ನಾವು ಕೊಂಡಾಡುವಂಥ ಶ್ರೀಕೃಷ್ಣ ದೇವರಾಯನ ಪಟ್ಟದ ಕಾಲದಲ್ಲೇ ನೀವು ಈ ಕಥೆನ ಟ್ರಾವೆಲ್ ಮಾಡಿದ್ದೀರಾ. ಸೊ ಹಾಗಾಗಿ ಇದು ಒಂದು ಕನ್ನಡಕ್ಕೆ ಒಂದು ವ್ಯಾಲ್ಯೂಯಬಲ್ ನಾವೆಲ್ ಅಂತ ಹೇಳ್ಬೋದು ಸರ್. ನಿಮ್ಮ ಸಮಯ ಮತ್ತು ಇಂಥ ಒಂದು ಕೃತಿ ಹೇಗೆ ಕಟ್ಟೋದಕ್ಕೆ ಸಾಧ್ಯ ಆಯಿತು ಅಂತ ನಮ್ಮ ಹತ್ರ ಹಂಚ್ಕೊಂಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಸರ್. ಧನ್ಯವಾದಗಳು. ಧನ್ಯವಾದಗಳು. ಏನಂದರೆ ಕೃತಿಯನ್ನು ಬರೀ ಲೇಖಕ ಬರಿತಾನೆ ಅನ್ನೋದು ತೀರಾ ಅಹಂಕಾರದ ಮಾತು. ಕಾಲ ಕೂಡಿ ಬರುತ್ತೆ. ಕಾಲ ಕೂಡಿ ಬಂದಾಗ ಪ್ರತಿಯೊಂದು ಭಾಷೆ, ಪ್ರತಿಯೊಂದು ಸಂಸ್ಕೃತಿ ತನಗೆ ಬೇಕಾದಂಥ ಒಂದು ಪುಸ್ತಕವನ್ನು ಬರೆಸ್ಕೊಳ್ಳುತ್ತೆ. ನಾನು ನೆಪ ಆಗಿರ್ತೀನಿ ಅಷ್ಟೇ. ಅದು ನಾನು ಇಲ್ದಿದ್ರೆ ಇನ್ನೊಬ್ಬರು ಬರಿತಾ ಇರ್ತಾರೆ. ಸೊ ಇದೆಲ್ಲ ಕನ್ನಡಕ್ಕೆ ಸಂದಿದ್ದು ಅಂತ ಹೇಳ್ಕೊಂಡು ಕನ್ನಡಕ್ಕೆ ನಾವು ಕೃತಜ್ಞರಾಗಿರೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶ್ರುತಿಯಿಂದ ಕೃತಿ ಆಯಿತು. ಶ್ರುತಿಯಿಂದ ಕೃತಿ ಹಾಗೆ ಆಗಿ. ಥ್ಯಾಂಕ್ ಯು. ರೈಟಪ್ಪ, ನಮಸ್ಕಾರ.